ಮಾಡುವುದು ಒಳ್ಳೆಯದಲ್ಲ. ಹೇಗೆಂದರೆ ಪಕ್ಷಿಗಳು ಸಾಯಂಕಾಲದ ಪಕ್ಷಿಗಳು ಒಂದೇ ಮರದಲ್ಲಿ ಕುಳಿತಿದ್ದು ಕಾಲದೊಳಗಲಿ ಹೋಗುವಂತೆ ನಮ್ಮ ನಿಮ್ಮೆಲ್ಲರ ಮೋಹದ ಸತಿಸುತ್ತಾದಿಗಳು ಅಗಲಿ ಹೋಗುತ್ತಾರೆ. ಅದು ಹಾಗಿರಲಿ,
ಮಾಡದಂತಿರುವ ಈ ಆಳು ಶರೀರವೇ ಮೃತಪಟ್ಟ ಕಾಲಕ್ಕೆ ಆಗಿ ನರಿಗಳ ಮಣ್ಣಿನ ಪಾಲಾಗುತ್ತದಲ್ಲದೆ ನೋಡು, ಈ ದೇಹವು ನಮ್ಮಿಂದೇನು ಬರುವುದಿಲ್ಲ. ನಾವು ಮಾಡಿದ ಪುಣ್ಯಗಳು ಸಂಗಡ ಬರುತ್ತದಲ್ಲದೆ ಈ ಮೋಹದ ಸತಿ ಸುತಾದಿಗಳೇನು ಬರುವುದಿಲ್ಲ. ಅದು ಹಾಗಿರಲಿ, ಅದು ಹಾಗಿರಲಿ. ನಾವು ಮತ್ತು ನೀವೆಲ್ಲರೂ ಹಾಗೂ ಈ ಹೆಂಡತಿಯರಲ್ಲಿ ಬಹು ಸುಖವೆಂಬಿವಿರಿ. ಹೆಂಡತಿಯರಲ್ಲಿ ಸುಖವಿಲ್ಲ. ಎಲ್ಲರಿಗೆ ಕಂಡುದನ್ನು ತಂದುಕೊಟ್ಟು ತಂದುಕೊಟ್ಟು ಹೆಂಡತನದಿಂದ ಉಣ್ಣ ಬಡಿಸಿದರೆ ಮಾತ್ರ ಗಂಡನೇ ಪತಿದೇವರೇ ಬಾ ಎಂದು ಕರೆದು ಆಲಿಂಗನ ಮಾಡಿಕೊಳ್ಳುತ್ತಾಳೆ. ಅದೇ ಏನು ತಂದು ಕೊಡದೆ ಹೋದರೆ ವಾಯಿರನೆ ಎಂದು ಈ ಕತ್ತಿಗೆ ಕೈ ಹಾಕಿ ಮನೆಯಿಂದ ಹೊರಗೆ ನುಗ್ಗಿ ಬಿಡುತ್ತಾಳೆ. ಹಾಗಿರಲಿ, ಅದು ಹಾಗಿರಲಿ. ನೋಡು, ಈ ಮುದ್ದು ಮಕ್ಕಳಲ್ಲಿ ಬಹು ಸುಖವೆಂಬಿವೆ. ಈ ಮುದ್ದು ಮಕ್ಕಳಲ್ಲಿ ಸುಖವಿಲ್ಲ. ಈ ಮುದ್ದು ಮಗುವಿಗೆ ಹಾಲು, ತುಪ್ಪ, ಬೆಣ್ಣೆಗಳನ್ನು ಉಪಚರಿಸಿ ಈ ಮಗುವಿಗೆ ವಯಸ್ಸಿಗೆ ತಕ್ಕಂತೆ ಸ್ನಾನಗಳನ್ನು ಮಾಡಿದರೆ ತಂದೆಯೇ ಪಿತನೇ ಇತ್ತ ಬಾ ಎಂದು ಕರೆಯುತ್ತಾನೆ. ಅದೇ ಈ ಮಗುವಿಗೆ ವಯಸ್ಸಿಗೆ ತಕ್ಕಂತೆ ಸಲಕರಣೆ ಮಾಡದಿದ್ದರೆ ಈ ಮಗುವು ಏನು ಮಾಡುತ್ತದೆ? ಜನ್ಮ ನೀಡಿದ ತಂದೆ ತಾಯಿಗಳೆಂದರೆ ಇದೆ. ತಂದೆ ತಾಯಿಗಳನ್ನು ಈ ಕೋಲಿನಿಂದ ಒದ್ದು ಮನೆಯಿಂದ ಹೊರಗೆ ಹಾಕಿ ಬಿಡುತ್ತಾನೆ. ಅದು ಹಾಗಿರಲಿ. ನೋಡು, ಈ ಬಂಧು ಬಳಗದಲ್ಲಿ ಬಹು ಸುಖವೆಂಬಿವಿರಿ. ಬಂಧು ಬಳಗದಲ್ಲಿ ಸುಖವಿಲ್ಲ. ಬಂಧು ಬಳಗದಲ್ಲಿ ಸುಖವಿಲ್ಲ. ಬಳಗದಲ್ಲಿ ಅತಿ ಐಶ್ವರ್ಯವಂತನಾಗಿರಬೇಕು, ಅಗರ್ಭ ಶ್ರೀಮಂತನಾಗಿರಬೇಕು. ಆಗಿದ್ದರೆ ಮಾತ್ರ ಬಾರಪ್ಪ ಬಾರೋ ಎಂದು ಈತನನ್ನು ಕರೆದು ಸರಿ ಸಮಾನವಾದ ಗದ್ದಿಗೆಯನ್ನು ಕೊಡುತ್ತಾರೆ. ಈತನು ಕೊಡುಬಡವನಾಗಿದ್ದರೆ ಈ ಪಾಪಿಯ ಕಣ್ಣಿಗೆ ಕಂಡು ಕಾಣದಂತೆ ಈತನನ್ನು ಬಿಟ್ಟು ಸುಮ್ಮನೆ ಹಿಂದಕ್ಕೆ ಹೋಗುತ್ತಾರೆ. ಇಂತಿವುಗಳನ್ನು ಮೋಹಿಸದೆ ಕನ್ನಡಿ ಒಳಗಿನ ಗಂಟೆಂದು ತಿಳಿಯಬೇಕು. ಮಕ್ಕಳು ಮತ್ತು ಬಂಧುಗಳು ನೀರಿನ ಮೇಲೆ ಹರಿದು ಹೋಗುವ ಗುಳೆ ಎಂದು ಕೇಳಬೇಕು. ಕಾರ್ಯಕ್ರಮ ಏನೆಂದು ಯೋಚಿಸಿ ಮಾಡಬೇಕು. ಹಿಡಿದು ಒಬ್ಬ ಗುರುಗಳನ್ನು ಕಂಡು ಗುರುಗಳಿಗೆ